ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ದೇವಯಾನಿ ಬೇಕು ಅಂತಲೇ ಮನಸ್ವಿನಿನ ಸಿಗಾಕ್ಸ್ತಾರೆ. ಇಷ್ಟೆಲ್ಲ ಆಗಿರೋದು ಈ ಮನಸ್ವಿನಿಯಿಂದನೇ. ಹೇಗೋ ನಮ್ಮ ಮಂಜನ ಸರಿಯಾಗಿ ಕಂಡಿಡ್ದಿದ್ದಾಳೆ. ನಮ್ಮ ಮಂಜು ಇರಲಿಲ್ಲ ಅಂದಿದ್ರೆ ಈ ಮನಸ್ವಿನಿ ಬಣ್ಣ ಬಯಲಾಗ್ತಾನೆ ಇರಲಿಲ್ಲ. ಯಾಕೆ ಈ ಥರ ಮಾಡಿದೆ ಮನಸ್ವಿನಿ? ಮನೇಲೇ ಇದ್ಕೊಂಡು ಇಷ್ಟೆಲ್ಲ ನಾಟಕ ಮಾಡಿ ನಮಗೆಲ್ಲ ಮೋಸ ಮಾಡಿಬಿಟ್ಟಲ್ಲ. ಪಾಪ ಭೂಮಿ ಯಾವ ಪರಿಸ್ಥಿತಿಯಲ್ಲಿ ಮಲಗಿದ್ದಾಳೆ ನೋಡು. ನಿನ್ನಿಂದಾಗಿ ಈ ಥರ ಎಲ್ಲ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಶ್ರವಣು ಮಗಳಾಗಿ ನೀನು ಈ ಥರ ಮಾಡೋಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಕೋಪ ಮಾಡಿಕೊಂಡು ದೇವಯಾನಿ ಬೈತಿರ್ತಾಳೆ. ಅಯ್ಯೋ ದೇವ್ರೆ, ಬೇಕು ಅಂತಾನೆ ಪ್ಲಾನ್ ಮಾಡಿ ನನ್ನ ಸಿಗಾಕ್ಸ್ಬಿಟ್ರ ಈ ಅಂಜನಾ ಮತ್ತೆ ದೇವಯಾನಿ. ಯಾಕೆ ಈ ಥರ ಮಾಡಿದ್ರು? ಈಗ ನಾನು ಎಲ್ಲರ ಮುಂದೆ ಸಿಗಾಕೊಂಡ್ಬಿಟ್ಟೆ, ಏನಪ್ಪ ಮಾಡೋದು ಅಂತ ಟೆನ್ಷನ್ ಮಾಡಿಕೊಂಡು ಆಗ ಮನಸ್ವಿನಿ ಯೋಚನೆ ಮಾಡ್ತಿರ್ತಾಳೆ. ಮನೆಯವ್ರಿಗೆಲ್ಲರಿಗೂ ಮನಸ್ವಿನಿ ಮೇಲೆ ಕೋಪ ಬರುತ್ತೆ. ಯಾಕೆ ಈ ಥರ ಮಾಡಿದೆ ನೀನು? ನಮ್ಮ ಭೂಮಿ ಮೇಲೆ ಅಂತ ದ್ವೇಷ ನಿಂಗೇನಿತ್ತು? ಭೂಮಿ ಪಾಪ ಒಬ್ರಿಗೂ ನೋವು ಕೊಡೋದಲ್ಲ, ಅಂಥದ್ರಲ್ಲಿ ಭೂಮಿಗೆ ಇಷ್ಟೊಂದೆಲ್ಲ ಕಷ್ಟ ಕೊಟ್ಟಿದ್ಯಲ್ಲ, ಅವಳು ಓಡಾಡದೆ ಇರೋ ಥರ ಮಾಡ್ದಲ್ಲ ಅಂತ ಸಂಗೀತ ಅವರು ಬೈತಾರೆ. ಅಯ್ಯೋ ಅತ್ತೆ, ನಾನೇನು ಮಾಡಿಲ್ಲ, ನನ್ನ ನಂಬಿ, ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ, ಬೇಕು ಅಂತ ಮಾಡಿದ್ದಲ್ಲ, ಅದೇನಾಯ್ತಂದ್ರೆ ಅಂತ ಮನಸ್ವಿನಿ ಹೇಳಕ್ ಹೋಗ್ತಾರೆ. ಸಾಕು ನಿಲ್ಸು, ಇನ್ನೊಂದು ಮಾತಾಡ್ಬೇಡ ಅಂತ ದೇವಯಾನಿಯವರು ಹೇಳ್ತಾರೆ. ಮಾಡಿರೋ ತಪ್ಪನ್ನ ಒಪ್ಕೊಳ್ದೆ ನಾಟಕ ಮಾಡ್ತಿದ್ಯಾ? ನಿನ್ನ ನಾಟಕನ ಯಾರು ನಂಬಲ್ಲ. ಇಷ್ಟು ದಿನ ಹೋಗ್ಲಿ ಶ್ರವಣ್ ಮಗಳು ಅಂತ ಸುಮ್ಮನೆ ಇದ್ರೆ ಈಗ ನಿನ್ನ ಆಟನ ಶುರು ಹಚ್ಕೊಂಡಿದ್ಯಾ? ಅವತ್ತು ಸೀತಾರಾಮ ಕಲ್ಯಾಣದಲ್ಲಿ ಭೂಮಿ ಬದಲು ನೀನು ಮದುವೆ ಹೆಣ್ಣಾಗಿ ರೆಡಿಯಾಗಿ ಹೋಗಿದ್ದೆ. ಅಷ್ಟರಲ್ಲಿ ಅಜಿತ್ ಮುಂದೆ ಸಿಗಾಕೊಂಡೆ. ಹೀಗೆ ನೋಡಿದ್ರೆ ಈ ಥರ ಮಾಡಿದ್ಯಾ? ನಿನ್ನ ಉದ್ದೇಶ ಏನು? ಬಾಯಿ ಬಿಟ್ಟು ಮಾತಾಡು ಅಂತ ದೇವಯಾನಿ ಎಲ್ಲರೂ ಕೂಡ ಕೇಳ್ತಾರೆ. ಆಗ ಮನಸ್ವಿನಿಗೆ ತುಂಬಾನೇ ಟೆನ್ಷನ್ ಆಗುತ್ತೆ. ಈ ದೇವಯಾನಿ ಈ ಥರ ಉಲ್ಟಾ ಹೊಡಿತಾರೆ ಅಂತ ಅನ್ಕೊಂಡೇ ಇರಲಿಲ್ಲ. ಎಂಥ ಕೆಲಸ ಆಗೋಯ್ತು, ನಾನೇ ಸಿಗಾಕೊಂಡ್ಬಿಟ್ನಲ್ಲ ಈಗ ಅಂತ ಟೆನ್ಷನ್ ಮಾಡಿಕೊಂಡು ಯೋಚನೆ ಮಾಡ್ತಿರ್ತಾಳೆ ಮನಸ್ವಿನಿ. ಅಷ್ಟರಲ್ಲಿ ಇಲ್ಲಿ ಅಜ್ಜಿ ಬಂದು ನೀನು ಈ ಥರ ಮಾಡ್ತೀಯಾ ಅಂತ ಅನ್ಕೊಂಡಿರ್ಲಿಲ್ಲ, ಮೊಮ್ಮಗಳು ಅಂತ ಎಷ್ಟೆಲ್ಲ ಪ್ರೀತಿ ಇಟ್ಕೊಂಡಿದ್ದೆ, ಈ ಥರ ಮಾಡೋದಕ್ಕೆ ಏನು ಕಾರಣ? ಬಾಯಿ ಬಿಟ್ಟು ಹೇಳು ಅಂತ ಮನಸ್ವಿನಿಗೆ ಅಜ್ಜಿ ಬಂದು ಹೊಡಿತಾರೆ. ನಮ್ಮ ಮನೆತನದ ಮಗಳಾಗಿ ನೀನು ಹೇಗೆ ಈ ಥರ ಮಾಡೋಕ್ಕೆ ಸಾಧ್ಯ? ನನಗಂತರೂ ನಂಬಕ್ಕೆ ಆಗ್ತಿಲ್ಲ. ಶ್ರವಣು ಒಬ್ರಿಗೂ ಕೂಡ ತೊಂದರೆ ಕೊಟ್ಟವನಲ್ಲ, ಅಂಥದ್ರಲ್ಲಿ ಅವನ ಮಗಳು ಅನ್ಸ್ಕೊಂಡು ನೀನು ಈ ಥರ ಮಾಡೋಕ್ಕೆ ಹೇಗೆ ಸಾಧ್ಯ? ನನಗಂತರೂ ನಂಬಕ್ಕಾಗ್ತಿಲ್ಲ. ನನ್ನ ಮನೆ ಸೊಸೆಗೆ ತೊಂದರೆ ಕೊಡೋಕ್ಕೆ ಎಷ್ಟು ಧೈರ್ಯ ಇರಬೇಕಂತ ಅಜ್ಜಿ ಮನಸ್ವಿನಿಗೆ ಹೊಡಿತಾರೆ. ಅಜ್ಜಿ ನಿಜವಾಗ್ಲೂ ನನ್ನ ಮಾತನ್ನ ಕೇಳಿ, ನನ್ನ ಮಾತನ್ನ ಯಾರಾದರೂ ಕೇಳಿ ಅಂತ ಮನಸ್ವಿನಿ ಹೇಳುವಾಗ ಅಜ್ಜಿ ನನಗೆ ಯಾಕೋ ಇವಳು ನಮ್ಮ ಮನಸ್ವಿನಿ ಅಂತ ಅನ್ನಿಸ್ತಿಲ್ಲ, ಯಾವುದೋ ಆಶ್ರಮದಿಂದ ನಮ್ಮ ಮನಸ್ವಿನಿ ಅಂತ ಹೇಳ್ಕೊಂಡು ಬಂದು ಸೇರ್ಕೊಂಡು ಹಿಡಿದಾಳೆ ಅಂತ ನನ್ಗೆ ಅನುಮಾನ ಬರ್ತಿದೆ ಅಂತ ದೇವಿಯನ್ನು ಹೇಳಿದ ತಕ್ಷಣನೇ ಆಗ ಮನಸ್ವಿನಿಗೆ ಶಾಕ್ ಆಗುತ್ತೆ. ಏನ್ ಇವ್ರು ಈ ತರ ಹೇಳ್ತಿದ್ದಾರೆ? ಸತ್ಯನು ಇವರೇ ಹೇಳ್ತಿದಾರಲ್ಲ, ನನ್ನ ವಿರುದ್ಧ ಉಲ್ಟಾ ಹೊಡಿತಿದಾರಲ್ಲ, ಇವ್ರ ಉದ್ದೇಶ ಏನು? ಏನ್ ಮಾಡಕ್ ಹೊರಟಿದ್ದಾರೆ ಇವರಿಬ್ರು ಅಮ್ಮ ಮಗಳು ಸೇರ್ಕೊಂಡು ಅಂತ ದೇವಯಾನಿ ಮೇಲೆ ಕೋಪ ಮಾಡ್ಕೊಂಡು ಮನಸ್ವಿನಿ ನೋಡ್ತಿರ್ತಾಳೆ. ಆಗ ದೇವಯಾನಿ ಏನ್ ಹೇಳ್ತಿದ್ಯಾ ಅಂತ ಅಜ್ಜಿ ನೋಡಿದಾಗ ಮನಸ್ವಿನಿ ಬಗ್ಗೆ, ಶಾರದಾ ಬಗ್ಗೆ, ಶ್ರವಣ್ ಬಗ್ಗೆನೇ ಎಲ್ಲ ತಿಳ್ಕೊಂಡು ಬೇಕು ಅಂತಾನೆ ಇವಳು ಈ ಮನೆಗೆ ಬಂದು ಸೇರ್ಕೊಂಡಿರ್ಬೋದಲ್ವಾ. ಸ್ವಲ್ಪ ದಿನ ಡಾಕ್ಟರ್ ಆಗಿ ಬಂದ್ಲು, ಆಮೇಲೆ ಇದ್ದಕ್ಕಿದ್ದಂಗೆ ನಾನೇ ಮನಸ್ವಿನಿ ಅಂತ ಅನ್ಕೊಂಡ್ ಬಂದ್ಲು. ಯಾರಿಗ್ ಗೊತ್ತು, ಮನೇಲೇ ಇದ್ಕೊಂಡು ಮನಸ್ವಿನಿ ಬಗ್ಗೆ ನಮ್ಮಿಂದನೇ ಎಲ್ಲ ವಿಷಯನೂ ಸತ್ಯನೂ ತಿಳ್ಕೊಂಡು ಆಸ್ತಿಗೋಸ್ಕರ ದುಡ್ಗೋಸ್ಕರ ಈ ಮನೆಗೆ ಮನಸ್ವಿನಿ ಅನ್ಕೊಂಡ್ ಬಂದಿರ್ಬೋದಲ್ವಾ ಅಂತ ಹೇಳಿದ ತಕ್ಷಣನೇ ದೇವಿಯವರೇ ಏನ್ ಮಾತಾಡ್ತಿದ್ದೀರಾ? ಇಷ್ಟು ದಿನ ನಿಮ್ ಮೇಲೆ ಗೌರವ ಇತ್ತು, ಈಗ ನೋಡಿದ್ರೆ ನನ್ ಮೇಲೆ ಉಲ್ಟಾ ಹೊಡಿತೀರಾ ಅಂತ ಮನಸ್ವಿನಿ ಹೇಳಿದಾಗ ಸಾಕು ನಿಲ್ಸು ಮನಸ್ವಿನಿ, ಅಲ್ಲ ಅಶ್ವಿನಿ, ಇನ್ಮುಂದೆ ಆದ್ರೂ ನೀನ್ ನಾಟಕನ ನಿಲ್ಸು. ಏನಾದ್ರೂ ಮನಸ್ವಿನಿ ಅನ್ಕೊಂಡು ನಾಟಕ ಮಾಡಿದ್ರೆ ನಾನಂದ್ರೂ ಸುಮ್ಮನೆ ಇರೋದಿಲ್ಲ. ನಿಜ ಹೇಳು, ನೀನ್ ಯಾಕೆ ಇಲ್ಲಿಗೆ ಬಂದಿದ್ದೆ? ನೀನ್ ಯಾರು ಅಂತ ಸತ್ಯ ಒಪ್ಕೋ. ಮನಸ್ವಿನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ನಾಟಕ ಮಾಡ್ತಿದ್ಯಾ ಅಲ್ವಾ ದುಡ್ಗೋಸ್ಕರ ಅಂತ ಅಂದಿದ ತಕ್ಷಣನೇ ಮನಸ್ವಿನಿಗೆ ಗಾಬರಿ ಆಗುತ್ತೆ. ನಾನೇನ್ ಅನ್ಕೊಂಡಿದ್ನೋ ಹಾಗೇನೆ ನನ್ನ ಪ್ಲಾನು ಕೆಲಸ ಮಾಡ್ತಿದ್ದೆ. ಮನಸ್ವಿನಿ ಹೇಳೋದಲ್ಲ, ನಾನೇನೆ ಎಲ್ಲ ಸತ್ಯ ಹೇಳಿ ಮನಸ್ವಿನಿನ ಸಿಗಾಕ್ಸ್ತೀನಿ. ಇನ್ ಮುಂದೆ ಏನು ಮಾಡೋಕ್ಕಾಗಲ್ಲ. ಇವಳು ನನ್ನ ಬಗ್ಗೆ ಏನೇ ಹೇಳಿದ್ರು ಕೂಡ ಈ ಮನೆಯವರು ನಂಬಲ್ಲ ಅಂತ ಹೇಳ್ಬಿಟ್ಟು ದೇವಯಾನಿ ನಗ್ತಾ ಇರ್ತಾರೆ. ಏನಾಗಿದೆ ಈ ಮಾಮ್ಗೆ? ಇದ್ದಕ್ಕಿದ್ದಾಗೆ ಯಾಕೆ ಈ ಥರ ಮಾಡ್ತಿದ್ದಾರೆ? ಅಲ್ಲ, ಈ ಮನಸ್ವಿನಿ ಬಗ್ಗೆ ಎಲ್ಲ ಸತ್ಯನೂ ಇವರೇ ಹೇಳ್ತಿದ್ದಾರೆ. ಇವ್ರೇನಾದ್ರೂ ಸತ್ಯ ಹೇಳಿದ್ರೆ ನಾವೇ ಸಿಗಾಕೋತೀವಲ್ವಾ. ಆದ್ರೆ ಮಾಮ್ ಏನ್ ಪ್ಲಾನ್ ಮಾಡಿದ್ದಾರೆ ಅಂತ ಗೊತ್ತೇ ಆಗ್ತಿಲ್ವಲ್ಲ ಅಂತ ಅಂಜನಾ ಯೋಚನೆ ಮಾಡ್ತಿರ್ತಾಳೆ. ಮನೆಯವರು ಎಲ್ಲರಿಗೂ ಕೂಡ ಮನಸ್ವಿನಿ ಅಲ್ಲ ಅಶ್ವಿನಿ ಅಂತ ಅನುಮಾನ ಶುರು ಆಗಿರುತ್ತೆ. ಮನೆಯವರೆಲ್ಲರೂ ಅಶ್ವಿನಿನ ಅನುಮಾನದಿಂದ ನೋಡ್ತಿರ್ತಾರೆ. ಭೂಮಿ ರೆಸ್ಟ್ ಮಾಡ್ಲಿ, ಹೊರ್ಗಡೆ ಬನ್ನಿ ಎಲ್ಲರೂ ಕೂಡ ಅಂತ ಎಲ್ಲಾರನ್ನೂ ಕರ್ಕೊಂಡ್ ಬಂದ್ಬಿಡ್ತಾರೆ. ಇವಾಗ ಏನ್ ಮಾಡ್ಲಿ ನಾನು ಅಂತ ಮನಸ್ವಿನಿ ಟೆನ್ಷನ್ ಮಾಡ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಆಗ ಭೂಮಿ ಅಜಿತ್ ಹತ್ರ ಹೇಳ್ತಿರ್ತಾಳೆ, ಏನಿದು ಸಾಹೇಬ್ರೆ ಇದ್ದಕ್ಕಿದ್ದಂಗೆ ಇಷ್ಟೆಲ್ಲ ಆಗ್ತಿದೆ? ದೇವಯಾನಿ ಮೇಡಮ್ ಹೇಳ್ದಾಗೆ ಆ ಅಶ್ವಿನಿ ಬೇಕು ಅಂತಾನೆ ಈ ಮನೆಗೆ ಮನಸ್ವಿನಿ ಅಂತ ನಾಟಕ ಆಡ್ಕೊಂಡ್ ಬಂದಿದ್ದಾಳೆ. ಯಾವ ಕಾರಣಕ್ಕೋಸ್ಕರ? ಹಾಗೇನೆ ಇದ್ರ ಬಗ್ಗೆ ಮುಂಚೆನೆ ಅನುಮಾನ ಬಂದಿತ್ತು, ಇವಳು ಮನಸ್ವಿನಿ ಅಲ್ಲ ಅಂತ. ಅವಳಿಗೆ ಯಾರು ಸಹಾಯ ಮಾಡಿರ್ಬೋದು ಈ ಮನೆಗೆ ಮನಸ್ವಿನಿ ಅಂತ ಹೇಳ್ಕೊಂಬರೋಕೆ? ಎಲ್ಲ ಸಾಕ್ಷಿಗಳು ಎಲ್ಲ ಸತ್ಯನೂ ಹೇಳೋಕ್ಕೆ ಯಾರಾದರೂ ಸಹಾಯ ಮಾಡಿರ್ಬೇಕಲ್ವಾ ಈ ಮನೆಗೆ ಬರೋಕ್ಕೆ ಮುಂಚೆ ಅಂತ ಭೂಮಿ
ಕೇಳಿದ ತಕ್ಷಣನೇ ಹೌದು ಭೂಮಿ ಯಾರೋ ಸಹಾಯ ಮಾಡಿರೋದು ಅಂತೂ ನಿಜ, ಆದರೆ ದೇವಯಾನಿ ಅತ್ತೆನೇ ಸಹಾಯ ಮಾಡಿರ್ಬೋದಂತ ನನಗನ್ನಿಸ್ತಿದೆ. ಅವಳಿಗೆ ಸಹಾಯ ಮಾಡಿರೋದೇ ನಮ್ಮ ದೇವಯಾನಿ ಅತ್ತೆ. ಅವಳಿಗೆ ಈ ಮನೆ ಬರೋದಕ್ಕೆ ಹಾಗೆ ಮನಸ್ವಿನಿ ಬಗ್ಗೆ ಅಶ್ವಿನಿಗೆ ಎಲ್ಲನೂ ಹೇಳಿರೋದು ನಮ್ಮ ದೇವಯಾನಿ ಅತ್ತೆನೇ. ಮನಸ್ವಿನಿ ಬಗ್ಗೆ ತಿಳಿಸಿರೋದು ಕೂಡ ನಮ್ಮ ದೇವಯಾನಿ ಅತ್ತೆನೇ. ಹಾಗೆಯೇ ಅವಳ ಜೊತೆ ನಿಂತಿರೋದು ದೇವಯಾನಿ ಅತ್ತೆನೇ, ಬೇರೆ ಯಾರು ಅಲ್ಲ. ಇವತ್ತು ಅವರಿಬ್ಬರ ಮಧ್ಯೆ ಏನೋ ಜಗಳ ಆಗಿದೆ, ಅದಕ್ಕಂತಾನೆ ಅತ್ತೆ ಬೇಕು ಅಂತಾನೆ ಅಶ್ವಿನಿನ ಸಿಗಾಕ್ಸಿದ್ದಾರೆ. ಆಗಿರ್ಬೋದು, ಆದರೆ ಅವರೇ ಮಾಡಿಸಿ ಯಾಕೆ ಅವರೇ ಸಿಗಾಕ್ಸ್ತಾರೆ? ಅವರು ಕೂಡ ಸಿಗಾಕೋತೀನಂತ ಟೆನ್ಷನ್ ಇರುತ್ತೆ ಅಲ್ವಾ? ದೇವಯಾನಿ ಮೇಡಮ್ ಯಾಕೆ ಈ ಥರ ಮಾಡ್ತಾರೆ ಅಂತ ಭೂಮಿ ಹೇಳಿದಾಗ, ನನ್ನ ರೀತಿಯಲ್ಲೇ ಪೊಲೀಸ್ ಭಾಷೆಯಲ್ಲೇ ವಿಚಾರಿಸಿದ್ರೆ ಇವರಿಂದೆ ಯಾರಿದ್ದಾರೆ ಅಂತ ಗೊತ್ತಾಗುತ್ತೆ, ಈಗಲೇ ವಿಚಾರಿಸ್ತೀನಿ ಅಂತ ಇಲ್ಲಿ ಅಜಿತ್ ಹೇಳಿದಾಗ, ಹಾಗೆ ಇಲ್ಲಿ ಮನಸ್ವಿನಿ ಅಲ್ಲ ಅಂತ ಗೊತ್ತಾಗಿದ ತಕ್ಷಣನೇ ನನ್ನ ದಯವಿಟ್ಟು ಬಿಟ್ಬಿಡಿ, ನಾನೇನೋ ದುಡ್ಗೋಸ್ಕರ ಈಗ ಮಾಡಿದೆ ಅಂತ ಹೇಳಿ ನಾನು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಅಶ್ವಿನಿ ಹೋಗ್ತಾ ಇರ್ತಾಳೆ. ಅಷ್ಟರಲ್ಲಿ ಅಜಿತ್ ಹೋಗಿ ಇಷ್ಟೆಲ್ಲ ಏನೋ ದುಡ್ಗೋಸ್ಕರ ಮಾಡಿದೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂದರೆ ಸುಮ್ಮನೆ ಬಿಟ್ಬಿಡ್ತೀವಾ? ನಿಂತ್ಕೊ ನಿಮಿಷ, ಇದರಿಂದ ಯಾರೋ ಇದ್ದಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ, ಯಾರು ಅಂತ ಸತ್ಯ ಹೇಳ್ಬಿಟ್ಟು ಹೋಗು ಅಂತ ಅಜಿತ್ ಹೇಳಿದಾಗ, ಆಗ ದೇವಯಾನಿ ಕಡೆ ನೋಡ್ತಾರೆ ಮನಸ್ವಿನಿ. ಅಯ್ಯೋ ದೇವ್ರೆ, ಈ ಅಜಿತ್ ಸುಮ್ಮನೆ ಆಗ್ತಾನೆ ಅಂತ ಅನ್ಕೊಂಡ್ರೆ ಈಗ ನೋಡಿದ್ರೆ ಇಷ್ಟೆಲ್ಲ ಹೇಳ್ತಿದ್ದಾನೆ. ಅಕಸ್ಮಾತ್ ಇವಳು ಏನಾದರೂ ನನ್ನ ಹೆಸರು ಹೇಳ್ಬಿಟ್ರೆ ನಾನು ಕೂಡ ಸಿಕ್ಕಾಕೋತೀನಿ. ಎಂಥ ಕೆಲಸ ಆಗೋಯ್ತು, ಭೂಮಿಗೆ ಹಿಂಗಾಗಿದೆ ಅಂತ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಲ್ಲ ಅನ್ಕೊಂಡಿದ್ರೆ ಅಜಿತ್ತು, ಭೂಮಿ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾನೆ ಅನ್ಕೊಂಡಿದ್ರೆ ಇವನು ನೋಡಿದ್ರೆ ನನ್ನ ಪ್ಲಾನ್ ಎಲ್ಲ ಉಲ್ಟಾ ಮಾಡ್ತಿದ್ದಾನೆ ಅಂತ ದೇವಯಾನಿಗೆ ಟೆನ್ಷನ್ ಶುರು ಆಗ್ಬಿಡುತ್ತೆ. ನೀನೀಗ ಮಾಡಿರೋದು ಕ್ರಿಮಿನಲ್ ಕೆಲಸ, ಹಂಗಂತ ನಿನ್ನ ಸುಮ್ಮನೆ ಬಿಡೋಕ್ಕಾಗಲ್ಲ. ನಿನ್ನ ಅರೆಸ್ಟ್ ಮಾಡಿ ಕಂಬಿ ಎಣ್ಸಂಗೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನನಗೆ ಬೇಕಾಗಿರೋದು ಇಷ್ಟೇ, ಇದರಿಂದ ಯಾರಿದ್ದಾರೆ ಮನಸ್ವಿನಿ ಅಂತ ಹೇಳ್ಕೊಂಡು ಇದೆಲ್ಲ ಮಾಡೋಕ್ಕೆ ನಿಂಗೆ ಯಾರು ಸಹಾಯ ಮಾಡಿದ್ದು? ಎಲ್ಲರ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಿಂಗೆ ಯಾರಾದರೂ ಒಬ್ಬರು ಸಹಾಯ ಮಾಡೇ ಇರಬೇಕಲ್ವಾ? ಅವ್ರು ಯಾರು ಅಂತ ನಂಗೆ ಗೊತ್ತಾಗಬೇಕು. ನಮ್ಮ ಬಗ್ಗೆ, ನಮ್ಮ ಮನೆಯವ್ರ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತಿರೋರೆ ಇದನ್ನ ನಿಂಗೆ ಹೇಳಿರಬೇಕು. ಅದನ್ನ ಯಾರು ಅಂತ ನಂಗೆ ಸತ್ಯ ಗೊತ್ತಾಗಬೇಕು. ನೀನು ಹೇಳಿದ್ರೆ ಬಚಾವಾಗ್ತೀಯ, ನಿನಗೆ ಶಿಕ್ಷೆ ತಪ್ಪುತ್ತೆ. ಇಲ್ಲ ಅಂದರೆ ನೀನು ಕೂಡ ಶಿಕ್ಷೆ ಅನುಭವಿಸೋಕ್ಕೆ ತಯಾರಾಗು ಅಂತ ಅಜಿತ್ ಹೇಳಿದ ತಕ್ಷಣನೇ ಮನಸ್ವಿನಿ ಟೆನ್ಷನ್ ಮಾಡಿಕೊಂಡು, ಈ ದೇವಯಾನಿ ಬೇಕು ಅಂತ ನನ್ನ ಸಿಗಾಕ್ಸ್ತಿದ್ದಾರೆ ಅಂದರೆ ಇದೇ ಒಳ್ಳೆ ಸಮಯ, ಅವ್ರನ್ನೂ ಸಿಗಾಕ್ಸ್ತೀನಿ. ನಾನೇ ಸುಮ್ಮನೆ ಇರಲಿ, ಇವರಿಂದಾಗಿ ನನಗೆ ತೊಂದರೆ ಆಗುತ್ತೆ ಅಂದರೆ ನಾನಂತರೂ ಸುಮ್ಮನೆ ಇರೋದಿಲ್ಲ. ಬೇಕಾದರೆ ಅಮ್ಮ ಮಗಳು ಇಬ್ಬರು ಕೂಡ ನನ್ನ ಜೊತೆ ಬಂದು ಶಿಕ್ಷೆ ಅನುಭವಿಸ್ಲಿ ಅಂತ ಹೇಳಿ ಇವ್ರು ಮಾತ್ರ ಆರಾಮಾಗಿರೋಕೆ ನಾನಂತರೂ ಬಿಡೋದು ಅಂತ ಕೋಪ ಮಾಡಿಕೊಂಡು, ಹೌದು ನಂಗೆ ಹೇಳ್ಕೊಟ್ಟವರು ಬೇರೆ ಯಾರೂ ಅಲ್ಲ, ಈ ಮನೆಯಲ್ಲೇ ಇದ್ದವ್ರೆ. ಹಾಗೆ ನನಗೆ ಇಷ್ಟೆಲ್ಲ ಮಾಡೋದಕ್ಕೆ ಹೇಳಿದ್ದೆ ಅವರು ಮನಸ್ವಿನಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಹಾಗೆ ಶ್ರವಣ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಈ ಮನೆಯವರೇನೇ ಅಂತ ಮನೆಯವ್ರ ಮುಂದೆ ಎಲ್ಲರ ಮುಂದೆನೂ ಮನಸ್ವಿನಿ ಹೇಳಿದ ತಕ್ಷಣನೇ ಎಲ್ರಿಗೂ ಶಾಕ್ ಆಗುತ್ತೆ. ಏನು, ಈ ಮನೆಯವರು ನಿಂಗೆ ಸಹಾಯ ಮಾಡಿದ್ರಾ? ಹಾಗಾದ್ರೆ ನೀನು ನಿಜವಾದ ಮನಸ್ವಿನಿ ಅಲ್ವಾ, ನಮ್ಮ ಶ್ರವಣ್ ಮಗಳು ಅಲ್ವಾ ಅಂತ ಸಂಗೀತ ಕೇಳ್ತಾರೆ. ಹೌದು, ನಾನು ನಿಜವಾದ ಮನಸ್ವಿನಿ ಅಲ್ಲ, ಹಾಗೇನೆ ನನಗೆ ನಾಟಕ ಮಾಡೋಕ್ಕೆ ಹೇಳಿದ್ರು ಅದನ್ನ ಮಾಡ್ತಾ ಇದ್ದೀನಿ. ನಿಜವಾದ ಮನಸ್ವಿನಿ ಬೇರೆನೇ ಇದ್ದಾರೆ, ಆದರೆ ಇದರಿಂದ ಎಲ್ಲ ದೊಡ್ಡ ಉದ್ದೇಶನೇ ಇದೆ. ಅವರೆಲ್ಲ ದೊಡ್ಡ ದೊಡ್ಡ ಪ್ಲಾನ್ ಮಾಡಿದ್ದಾರೆ, ನಿಮ್ಮ ಮನೇಲೇ ಇದ್ಕೊಂಡು ಎಲ್ರಿಗೂ ಮೋಸ ಮಾಡ್ತಿದ್ದಾರೆ ಅಂತ ಮನಸ್ವಿನಿ ಹೇಳಿದ ತಕ್ಷಣನೇ ದೇವಯಾನಿಗೆ ಟೆನ್ಷನ್ ಆಗುತ್ತೆ. ಆಗ ದೇವಯಾನಿ ಹೋಗಿ ಮನಸ್ವಿನಿಗೆ ಹೊಡೆದು, ಏನು ಮಾತಾಡ್ತಿದ್ಯಾ ನೀನು? ಅಲ್ಲ, ನಮ್ಮ ಮನೆಯವ್ರ ಬಗ್ಗೆ ಇಲ್ಲದೆ ಇರೋದನ್ನೆಲ್ಲ ಹೇಳ್ತಾ ಇದೀಯಾ? ಯಾರ ಥರ ಮಾಡೋಕ್ಕೆ ಸಾಧ್ಯ? ನೀನೇನು ದುಡ್ಗೋಸ್ಕರ ಇಲ್ಲಿಗೆ ಬಂದು ನರ್ಸ್ ಅಂತ ಕೆಲಸ ಮಾಡ್ತಿದ್ದೆ, ಆಮೇಲೆ ಅಶ್ವಿನಿ ಬಗ್ಗೆ ಹೇಗೋ ತಿಳ್ಕೊಂಡು ಇಲ್ಲಿ ನಾಟಕ ಆಡೋಕೆ ಶುರು ಮಾಡಿದ್ಯಾ. ಈಗ ನೋಡಿದ್ರೆ ನಮ್ಮ ಮನೆಯವ್ರ ಮೇಲೆ ಇಲ್ಲದೆ ಇರೋದೆಲ್ಲ ಹೇಳ್ತಾ ಇದೀಯಾ ಅಂತ ದೇವಯಾನಿ ಹೇಳಿದ ತಕ್ಷಣನೇ ಮನಸ್ವಿನಿಗೆ ತುಂಬಾನೇ ಕೋಪ ಬರುತ್ತೆ. ಅಶ್ವಿನಿ ಮನಸ್ವಿನಿ ಅಲ್ಲ ಅಂತ ಎಲ್ರ ಮುಂದೆನೂ ಸತ್ಯ ಬಯಲಾಗುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.